ಹಾಯ್ ನಮಸ್ತೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಹುಳಿಯನ್ ಖಾರ ಮಾಡ್ತಾಯಿದ್ದೀನಿ. ಹುಳಿಯನ್ ಖಾರದ್ದು ಪೌಡ್ರು ಅಲ್ಲೇ ಮೊದಲೇ ಮಾಡಿ ಇಟ್ಕೊಂಡಿರೋದು. ಇದನ್ನು ಇದ್ರ ರೆಸಿಪಿ ಬೇಕು ಅಂದರೆ ಪೌಡ್ರದ್ದು ನಮಗೆ ಕಮೆಂಟ್ ಮಾಡಿ. ಇದು ಮಾತ್ರ ಪ್ಯೂರ್ ಅಂತಲೇ ಹೇಳ್ಬೋದು. ಇದನ್ನು ಪೌಡರ್ನ ಹುಳಿಯನ್ ಖಾರದ ಇದು ನಾವು ಮನೇಲೇ ತಯಾರಿ ಮಾಡ್ಕೊಳ್ಳೋದು. ಇದನ್ನು ವರ್ಷಕ್ಕೊಂದ್ಸಲ ಜಾಸ್ತಿ ನಾವು ಮಾಡೋದು ಯುಗಾದಿ ಹಬ್ಬದಲ್ಲಿ. ಯಾವುದು ಸ್ಮೆಲ್ಲ ಏನು ಬರಲ್ಲ. ಇದು ವರ್ಷದ ಗಂಟಲೆ ಇಡ್ಬೋದು. ಇದನ್ನು ಪೌಡ್ರ ಚೆನ್ನಾಗಿರುತ್ತೆ. ಅದೇ ಸ್ಮೆಲ್ಲು ಅದೇ ಕ್ವಾಲಿಟಿ ಇರುತ್ತೆ, ಹಾಳಾಗಲ್ಲ ಏನುವೆ. ಅದಕ್ಕೆ ಒಗ್ಗರಣೆಗೆ ನಾನು ಏನೇನು ತಗೊಳ್ತಾಯಿದ್ದೀನಿ ಅಂದರೆ ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕದಾಗಿ. ಸ್ವಲ್ಪ ನಾನು ಇಲ್ಲಿ ಬೆಲ್ಲ ತಗೊಂಡಿದ್ದೀನಿ. ಇದು ಕೊಬ್ಬರಿ ಲಾಸ್ಟಲ್ಲಿ ಉದುರಿಸ್ಲಿಕ್ಕೆ, ಮತ್ತು ಇದು ಕರಿಬೇವು, ಸಾಸಿವೆ. ಇಲ್ಲಿ ಒಗ್ಗರಣೆಗೆ ನೋಡಿ ನಾನು ಉದ್ದಿನಬೇಳೆ ಸ್ವಲ್ಪ ಇದು, ಮತ್ತು ಕಡಲೆಬೇಳೆ, ಸ್ವಲ್ಪ ಕಡಲೆ ಬೀಜ, ಮತ್ತು ಎಳ್ಳು. ಇದನ್ನು ಇಷ್ಟನ್ನು ನಾನು ಎಣ್ಣೆಗೆ ಹಾಕಿ ಫ್ರೈ ಮಾಡ್ತೀನಿ. ಮೊದಲು ಫ್ರೈ ಮಾಡಿ ಇಟ್ಕೊಂಡು ನಂತರ ನಾನು ಇದು ಬೆರೆಸೋ ಲಾಸ್ಟಲ್ಲಿ ಹಾಕೋದು ಇದನ್ನು. ಈಗ ಹುಣಸೆಹಣ್ಣು ರಸ ಇಲ್ಲಿ ಬೇಯ್ತಾ ಇದೆ. ಚೆನ್ನಾಗಿ ಬೇಯಿಸ್ಕೋಬೇಕು ಇದನ್ನು. ಹುಣಸೆಹಣ್ಣು ರಸನ ಎಷ್ಟು ಚೆನ್ನಾಗಿ ಬೇಯಿಸ್ಕೊತೀವಿ ಅಷ್ಟು ಚೆನ್ನಾಗಿ ಬರ್ತದೆ ಹುಳಿಯನ್ ಖಾರ ಇದು. ಇಲ್ಲ ನಾಳೆ ಬೇಯಲಿಕ್ಕೆ ಇಟ್ಟಿದ್ದೀನಿ. ನಿಮಗೆ ವಿಡಿಯೋ ತೋರಿಸ್ತೀನಿ ಮುಂದೆ ಒಗ್ಗರಣೆಗೆಲ್ಲನೂ. ನೋಡಿ ಒಗ್ಗರಣೆಗೆ ಸಾಸಿವೆ ಮತ್ತು ಕರಿಬೇವು, ನಾನು ಒಣಮೆಣ್ಸಿನ್ಕಾಯಿ ಒಂದು 5 ತಗೊಂಡಿದ್ದೀನಿ. ಒಣಮೆಣ್ಸಿನ್ಕಾಯಿ, ಒಗ್ಗರಣೆಗೆ ನಾನು ಸ್ವಲ್ಪ ಹಳದಿ ಪುಡಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಸ್ಟ್ರಾಂಗ್ ಆಯ್ತದೆ ಕಲರ್, ಅದಕ್ಕೋಸ್ಕರ. ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿದ್ದ. ನೋಡಿ ಈ ಥರ ಆಗ್ತದೆ. ಒಂದು ಸ್ವಲ್ಪ ಎಣ್ಣೆ ಇರಬೇಕು ಇದಕ್ಕೆ, ಹುಳಿಯನ್ ಖಾರಕ್ಕೆ, ಇಲ್ಲಾಂದರೆ ಅಷ್ಟು ಟೇಸ್ಟಿ ಕೊಡಲ್ಲ. ನೋಡಿ ಇದನ್ನು ಕೂಡ ನಾನು ಸೇರಿಸ್ಕೊಳ್ತೀನಿ ಲಾಸ್ಟಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹುಳಿಯನ್ ಖಾರ. ಅನ್ನಕ್ಕೆ ಉದ್ರಾಗಿ ಅನ್ನ ಮಾಡ್ಕೊಂಡು ಊಟ ಮಾಡಬೇಕು, ತುಂಬ ಚೆನ್ನಾಗಿರುತ್ತೆ. ನೀವೊಂದ್ಸಲ ಟ್ರೈ ಮಾಡಿ, ಇದನ್ನು ಕಮೆಂಟ್ ಮಾಡಿ ಚೆನ್ನಾಗಿದ್ದರೆ.